ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 30ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ನಾವು ಓದ ಭಾಗದಲ್ಲಿ ಶ್ರೀ ಬಲದೇವರು ವ್ರಜದಲ್ಲಿದ್ದಂತಹ ಕರುಗಳು, ಗೋಪಬಾಲಕರು ಮತ್ತು ಅವನ ಎಲ್ಲ ಸಾಮಗ್ರಿಗಳಲ್ಲೂ ಕೂಡ ಶ್ರೀಕೃಷ್ಣನ ದರ್ಶನವನ್ನು ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅಂದರೆ ಇಲ್ಲಿ ಬ್ರಹ್ಮದೇವ ಎಲ್ಲ ಕರುಗಳನ್ನು, ಹಸುಗಳನ್ನು ಮತ್ತು ಗೋಪಬಾಲಕರನ್ನು ಅಪಹರಣ ಮಾಡ್ಕೊಂಡು ಹೋದಾಗ ಕೃಷ್ಣನೇ ಎಲ್ಲವಾಗಿ ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಂಡು ವ್ರಜದಲ್ಲಿರ್ತಾನಲ್ಲ, ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅಂದರೆ ಎಲ್ಲ ಕಡೆ ಭಗವಂತ ಹೇಗಿರ್ತಾನೆ, ಹರಿಮಯ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈ ರೀತಿ ಶ್ರೀ ಬಲದೇವರು ವ್ರಜದಲ್ಲಿ ಕರುಗಳು, ಗೋಪಬಾಲಕರು ಎಲ್ಲರಲ್ಲೂ ಕೂಡ ಶ್ರೀಕೃಷ್ಣನ ದರ್ಶನವನ್ನು ಮಾಡಿದ್ನಲ್ಲ, ಮತ್ತೆ ಹೇಗೆ ವ್ರಜಗೋಪಿಯರು ತಮ್ಮ ಪ್ರೇಮದ ಕಣ್ಣುಗಳಿಂದ ಎಲ್ಲ ಕಡೆ ಎಲ್ಲ ಸಮಯದಲ್ಲೂ ಕೂಡ ಶ್ರೀಕೃಷ್ಣನನ್ನೇ ನೋಡ್ತಾ ಇದ್ರು. ಇಲ್ಲಿ ಬಲದೇವರಷ್ಟೇ ಅಲ್ಲ, ಬ್ರಹ್ಮದೇವರಷ್ಟೇ ಅಲ್ಲ, ವ್ರಜದ ಗೋಪಿಯರಿರ್ತಾ ಇದ್ರಲ್ಲ, ಅವರು ಸದಾ ಪ್ರೀತಿಯ ಕಣ್ಣುಗಳಿಂದ, ಅವ್ರ ಕಣ್ಣುಗಳಲ್ಲಿ ಯಾವಾಗೂ ಪ್ರೀತಿ ತುಂಬಿ ಉಕ್ಕಿ ಹರಿತಾ ಇತ್ತು. ಆ ರೀತಿ ಅವರು ಎಲ್ಲ ಕಡೆ ಯಾವಾಗಲೂ ಸದಾ ಅವರು ಕೃಷ್ಣನನ್ನೇ ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಇದರ ಬಗ್ಗೆ ಭಾವುಕ ಹಿಂದಿ ಕವಿಯೊಬ್ಬರು ಈ ರೀತಿ ಬರೀತಾರೆ. ಜಿತ ದೇಖೋತಿತ ಶ್ಯಾಮ ಹಿ ಹೇ, ಶ್ಯಾಮ ಕುಂಜ ಬನ ಜಮುಜಾ ಶ್ಯಾಮ, ಶ್ಯಾಮ ಗಗನ ಘನ ಘಟ ಛಾಯಿ ಹೇ ಅಂತ ಅವರು ಬರೆದಿರುವಂಥ ಒಂದು ರಚನೆಯಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಆ ರಚನೆಯ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಭಗವದ್ ಭಾವೋನ್ಮತ್ತ ಪ್ರೇಮಮಯರಾದಂತಹ, ಅಂದರೆ ಭಗವಂತನಲ್ಲಿ ಭಾವನೆ ಅನ್ನೋದು ಉನ್ಮತ್ತತೆ ಪಡೆದಾಗ, ಅಂದರೆ ಅಷ್ಟೊಂದು ತೀವ್ರದಲ್ಲಿ ಇರುತ್ತೆ ಅವರಿಗೆ ಯಾವಾಗಲೂ ಭಾವ. ಅಂಥ ಪ್ರೇಮಮಯರಾದಂತಹ ವ್ರಜದ ಗೋಪಾಂಗನೆಯರು ಯಮುನಾ ತೀರದ ದಿವ್ಯ ವೃಂದಾವನಕ್ಕೆ ಬಂದಾಗ ಅವ್ರಿಗೆ ಎಲ್ಲಿ ನೋಡಿದ್ರೂ ಕೂಡ ಭಗವಂತ ಶ್ಯಾಮ ಸುಂದರನೇ ಕಾಣಿಸ್ತಾ ಇರ್ತಾನೆ. ಒಂದು ಸರಿ ಹೃದಯದಲ್ಲಿ ಮತ್ತೆ ಕಣ್ಣುಗಳಲ್ಲಿ ಆ ದಿವ್ಯ ಶ್ಯಾಮ ಮನೋಹರನ ರೂಪ ನಮ್ಮಲ್ಲಿ ನೆಲೆಸ್ತು ಅಂತಂದ್ರೆ, ಒಂದು ಸರಿ ನಮ್ಮ ಹೃದಯದಲ್ಲಿ ಆ ಭಗವಂತನ ಶ್ಯಾಮ ಸುಂದರ ರೂಪ ಸ್ಥಿತವಾಯಿತು ಅಂತಂದರೆ ನಮಗೆ ಜಗತ್ತೆಲ್ಲವೂ ಕೂಡ ಶ್ಯಾಮಮಯವಾಗಿ ಕಾಣಿಸುತ್ತೆ. ಹೃದಯದಲ್ಲಿ ಮತ್ತು ಕಣ್ಣುಗಳಲ್ಲಿ ಆ ಭಗವಂತನ ಶ್ಯಾಮ ಸುಂದರ ರೂಪ ಒಂದು ಸರಿ ಅಚ್ಚು ಹೊಡಿತು ಅಂತಂದರೆ ಎಲ್ಲ ಜಗತ್ತು ಕೂಡ ಶ್ಯಾಮಮಯವಾಗಿ ಕಂಡು ಬರುತ್ತೆ. ನಿಜವಾಗ್ಲೂ ಈ ವ್ರಜದ ಒಂದು ಭಕ್ತಿ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಇದನ್ನು ಓದೋದು, ಅದನ್ನು ಕೇಳೋದಿದೆಯಲ್ಲ, ಮೈಯೆಲ್ಲ ರೋಮಾಂಚನವಾಗುತ್ತೆ ನಮಗೆ. ಅಷ್ಟೂ ಚೆನ್ನಾಗಿರುತ್ತೆ ನೋಡಿ. ಇಷ್ಟೆಲ್ಲ ನಾವು ತತ್ವಗಳನ್ನು ತಿಳ್ಕೊಂಡ್ರೂ ಕೂಡ ಭಕ್ತಿ ಅನ್ನೋದು ಬಂತು ಅಂತಂದರೆ ನಮಗೆ ಅದರಲ್ಲಿ ಆಸಕ್ತಿ ಇರೋದ್ರಿಂದ, ನಮಗೆ ಅದರಲ್ಲೇ ಇಷ್ಟ ಇರೋದ್ರಿಂದ ಭಕ್ತಿಯ ಬಗ್ಗೆ ಮಾತಾಡಿದಾಗ ನಿಜವಾಗ್ಲೂ ನಮ್ಮ ಶರೀರವೆಲ್ಲ ರೋಮಾಂಚನವಾಗುತ್ತೆ, ನಮ್ಮ ಕಣ್ಣುಗಳಲ್ಲಿ ನೀರು ಬರುತ್ತೆ, ಮತ್ತು ಆ ಭಗವಂತನಲ್ಲಿರುವಂಥ ಪ್ರೀತಿ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಅದಕ್ಕೆ ಭಕ್ತರ ಚರಿತ್ರೆಗಳನ್ನು ನಾವು ಓದಬೇಕು. ಆವಾಗಲೇ ನಮಗೆ ತುಂಬ ಇಷ್ಟ ಆಗುತ್ತೆ, ನಮಗೆ ಅನುಭವಕ್ಕೂ ಕೂಡ ಬೇಕಾದಷ್ಟು ವಿಷಯಗಳು ಬರುತ್ತೆ. ಇಲ್ಲಿ ನೋಡಿ, ಪ್ರೀತಿ ಅನ್ನೋದು ಹೇಗಿರುತ್ತೆ ಗೋಪಿಕೆಯರದು ಅಂತ ಅಂದ್ಬಿಟ್ಟು, ಅವರ ಹೃದಯದಲ್ಲಿ ಅವರ ಕಣ್ಣುಗಳಲ್ಲಿ ಶ್ಯಾಮ ಸುಂದರ ಇರೋದ್ರಿಂದ ಅವ್ರಿಗೆ ಎಲ್ಲ ಕಡೆ ಶ್ಯಾಮ ಸುಂದರನೇ ಕಾಣಿಸ್ತಾ ಇರುತ್ತೆ, ಶ್ಯಾಮಮಯವಾಗಿ ಕಾಣಿಸುತ್ತೆ ಅಂತ. ಇನ್ನೂ ನಮ್ಮ ಹೃದಯದಲ್ಲಿ ಐಹಿಕ ವಿಚಾರಗಳಿರೋದ್ರಿಂದ ನಮಗೆ ಆ ರೀತಿ ಕಾಣಿಸ್ತಾ ಇಲ್ಲ. ನಮ್ಮ ಕಣ್ಣುಗಳಲ್ಲಿ ಇನ್ನೂ ಐಹಿಕ ಪ್ರಪಂಚದಲ್ಲೇ ಆಸಕ್ತಿ ಇರೋದ್ರಿಂದ ನಮಗಿನ್ನೂ ಆ ಶ್ಯಾಮ ಸುಂದರನ ರೂಪ ನಮ್ಮ ಹೃದಯದಲ್ಲಿ ಇಲ್ಲದೆ ಇರೋ ಕಾರಣದಿಂದ ಈ ಜಗತ್ತು ಶ್ಯಾಮಮಯವಾಗಿ ಕಾಣಿಸ್ತಾ ಇಲ್ಲ ನಮಗೆ. ಆದರೆ ಗೋಪಿಕೆಯರಿಗೆ ಹಾಗಲ್ಲ, ಇಡೀ ಜಗತ್ತೇ ಶ್ಯಾಮಮಯ ಅವರಿಗೆ. ಈ ಮೇಲಿನ ಪದ್ಯದಲ್ಲಿ, ಅಂದರೆ ಈಗ ನಾನು ಓದ್ನಲ್ಲ ಸ್ವಲ್ಪ, ಆ ಪದ್ಯದಲ್ಲಿ ಗೋಪಿಕೆಯರಿಗೆ ಆದ ದರ್ಶನದ ಒಂದು ವರ್ಣನೆಯನ್ನು ವರ್ಣಿಸಿದ್ದಾರೆ. ಒಬ್ಬಳು ಇನ್ನೊಬ್ಬಳಿಗೆ ಹೇಳ್ತಾಳೆ, ಎಲ್ಲಿ ನೋಡಿದ್ರೂ ಅಲ್ಲಿ ನನಗೆ ಘನಶ್ಯಾಮನೇ ಕಾಣಿಸ್ತಾ ಇದ್ದಾನಲ್ಲ, ಕಪ್ಪಾಗಿ ಹರಿತಾ ಇರುವಂಥ ಯಮುನಾ ನದಿ ಕೂಡ ಶ್ಯಾಮನ ಹಾಗೆ ಕಾಣಿಸಿದ್ರೆ, ಆಮೇಲೆ ಆಕಾಶದಲ್ಲಿ ಕವಿದಿರುವಂತಹ ದಟ್ಟವಾದಂತಹ ಕೃಷ್ಣ ಮೇಘಗಳಲ್ಲಿ ಶ್ಯಾಮ ಸುಂದರನೇ ಕಾಣಿಸ್ತಾ ಇದ್ದಾನೆ. ನೋಡು ನೋಡು, ಪ್ರತಿಯೊಂದು ಅಣುಗಳಲ್ಲೂ ಕೂಡ ನಮ್ಮ ಕೃಷ್ಣನೇ ತುಂಬಿಕೊಂಡಿದ್ದಾನೆ. ಇದೆಂಥ ಅದ್ಭುತದ ಮಾತಪ್ಪ, ಈ ಮಾತು ಹೊಸದಾಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ
ಹೀಗೆ ಈ ರೀತಿ ನನಗೆ ಕಾಣಿಸ್ತಾ ಇದೆ. ಆದರೆ ಇದನ್ನೆಲ್ಲ ಹೊಸದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರುವಂಥ ಎಲ್ಲರ ಕಣ್ಣುಗಳಲ್ಲೂ ಕೂಡ ಕೃಷ್ಣನೇ ತುಂಬಿಕೊಂಡಿದ್ದಾನೆ. ಅಥವಾ ನಮ್ಮ ಕಣ್ಣು ಗುಡ್ಡೆಗಳಿದೆಯಲ್ಲ, ಆ ಗುಡ್ಡೆಗಳಲ್ಲಿ ಕೃಷ್ಣನೇ ಕೂತಿದ್ದಾನೆ. ಅದರಿಂದಾನೆ ನೋಡಿದ ಕಡೆ ಎಲ್ಲ ಅವನೇ ಕಾಣಿಸ್ತಾ ಇದ್ದಾನೆ. ಈ ರೀತಿಯೇ ಹುಚ್ಚರ ಅವರು ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಭಗವಂತನೇ ಎಲ್ಲ ಕಡೆ ಕಾಣಿಸ್ತಾ ಇರೋದ್ರಿಂದ ಅವರಿಗೆ ನಮ್ಮ ಕಣ್ಗುಡ್ಡೆನಲ್ಲೇ ಅವ್ನು ಕೂತಿರ್ಬೇಕು, ಅದಕ್ಕೆ ನಮ್ಗೆ ಎಲ್ಲ ಕಡೆ ಅವನೇ ಕಾಣಿಸ್ತಾ ಇದ್ದಾನೆ ಅಂತ ಒಂದ್ಸರಿ ಅನ್ಕೊಂಡ್ರೆ, ಅಲ್ಲ ಅಲ್ಲ ಎಲ್ರಿಗೂ ಇದೇ ಅನುಭವ ಆಗ್ತಾ ಇದೆ ಅಂತಂದ್ಬಿಟ್ಟು ಈ ರೀತಿ ಅವರು ಕೃಷ್ಣನನ್ನೇ ನೋಡ್ತಾ ಇದ್ದಾರೆ. ಅಥವಾ ನನಗೇನಾದರೂ ಹುಚ್ಚಿಡ್ದಿದೆಯೇನೋ ಅನ್ನೋ ರೀತಿ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಸೂರ್ಯನ ಕಿರಣವನ್ನ ನೋಡಿದಾಗ ಬೆಳಗಿನ ಎಳೆ ಬಿಸಿಲಿನಲ್ಲಿ ಗೋಪ ಬಾಲಕರ ಜೊತೆ ಕರುಗಳನ್ನ ಅಟ್ಟಿಸ್ಕೊಂಡು ಬುತ್ತಿಯನ್ನ ಕೋಲಿಗೆ ಸಿಕ್ಕಿಸ್ಕೊಂಡು ಕೊಂಬು ಕೊಳಲನ್ನ ಊದುತ್ತಾ ವನಕ್ಕೆ ಹೋಗ್ತಾ ಇರುವಂತಹ ಆ ಶ್ಯಾಮಸುಂದರನ ಶ್ರೀ ವಿಗ್ರಹ ಕಣ್ಣಿಗೆ ಕಟ್ಟದಾಗ ಆಗುತ್ತೆ. ಕೊನೆಗೆ ಆ ಸೂರ್ಯ ಕಿರಣಗಳೂ ಕೂಡ ಕೃಷ್ಣನ ಹಾಗೆ ಆಗೋಗ್ಬಿಡುತ್ತೆ ಅಂತ ಅನ್ಕೊಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಆಗುತ್ತೆ. ಎಲ್ಲ ಕಡೆನೂ ಕೃಷ್ಣಮಯವಾದಾಗ ಈ ರೀತಿ ಆಗುತ್ತೆ. ಅದಕ್ಕೆ ಇಲ್ಲಿ ಗೋಪಿಕೆಯರ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ನೋಡಿ ಅವರು ಯೋಚನೆ ಮಾಡುವ ರೀತಿ, ಅವರು ನೋಡುವಂಥ ನೋಟ ಹೇಗಿದೆ ಅಂತ ಅಂದ್ಬಿಟ್ಟು, ಅವರು ನಮ್ಮ ಹಾಗೇನೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ, ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಯ್ತಾ? ಹೇಗೆ ನಾವು ಭಗವಂತನನ್ನ ನಮ್ಮಲ್ಲಿ ಒಂದಾಗಿಸ್ಕೋಬೇಕು ಅಂದರೆ ನಮ್ಮ ಕೆಲಸಗಳಲ್ಲೆಲ್ಲ ಅವನೇ ಇರಬೇಕು. ಭಗವಂತನನ್ನ ನರನಾಡಿಗಳಲ್ಲೂ ನಮ್ಮ ಅಂಗಾಂಗಗಳಲ್ಲೂ ಅವನಿರಬೇಕು. ನಮ್ಮ ಪ್ರಜ್ಞೆ ಇದೆಯಲ್ಲ ಅದರಲ್ಲಿ ಅವನು ಇದ್ದುಬಿಟ್ರೆ ಎಲ್ಲ ಕಡೆ ನಮಗೆ ಕೃಷ್ಣಮಯವಾಗೇ ಕಾಣಿಸುತ್ತೆ. ಇಲ್ಲಿ ನೋಡಿ ಗೋಪಿಕೆಯರ ಒಂದು ಭಾವ ಹೇಗಿದೆ ಅಂತ ಅಂದ್ಬಿಟ್ಟು, ನಮಗೆ ಆಕಾಶ ನೋಡಿದ್ರು ಕೃಷ್ಣ ಕಾಣಿಸ್ತಾನೆ, ಗೋಪ ಬಾಲಕನನ್ನ ನೋಡಿದ್ರು ಅದರಲ್ಲೂ ಕೃಷ್ಣ ಕಾಣಿಸ್ತಾನೆ, ನೀರನ್ನ ನೋಡಿದ್ರು ಕೃಷ್ಣ ಕಾಣಿಸ್ತಾನೆ, ಎಲ್ಲ ಕಡೆ ಕೃಷ್ಣನೇ ಇದ್ದಾನೆ ಅಂತಂದ್ಬಿಟ್ಟು ತಮಗೆ ತಾವೇ ಅವರು ಹುಚ್ಚಿಡ್ದಾಗ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಕಡೆಗೆ ಆ ಸೂರ್ಯನ ಕಿರಣಗಳು ಕೂಡ ಕೃಷ್ಣನ ಹಾಗೆ ಆಗೋಗುತ್ತಲ್ಲ ಅಂತಂದ್ಬಿಟ್ಟು ಮಾತಾಡ್ಕೊಳ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.